ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನ್ಯೂ ಇಯರಿಗೆ ಒಂದು ಒಳ್ಳೆ ಸ್ಟಾರ್ಟರ್, ತುಂಬ ಒಳ್ಳೆಯದಾಗುತ್ತೆ ಸ್ಟಾರ್ಟರ್. ಇದು ಇಂಡೋ ಚೈನೀಸ್ ಸ್ಟಾರ್ಟರು. ಡ್ರ್ಯಾಗನ್ ಚಿಕನ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಂತಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟ್ ಆಗುತ್ತೆ. ಮಾಡಲಿಕ್ಕಂತೂ ತುಂಬ ಸುಲಭ ಇದೆ. ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಮತ್ತು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಎಲ್ಲರ ಬದುಕಲ್ಲೂ ಶುಭ ಫಲವನ್ನೇ ತರಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ನೋಡಿ, ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಬೋನ್ಲೆಸ್ ಇದು. ಇದರಿಂದ ನ್ಯೂ ಇಯರಿಗೆ ಒಂದು ಒಳ್ಳೆ ರೆಸಿಪಿ ಮಾಡೋ ಡ್ರ್ಯಾಗನ್ ಚಿಕನ್ ಮಾಡ್ತಾಯಿದ್ದೀನಿ. ಇಂಡೋ ಚೈನೀಸ್ ಸ್ಟಾರ್ಟರ್ ರೆಸಿಪಿ ಇದು. ಒಂದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಮಾಡೋದಂತೂ ತುಂಬ ಸುಲಭ ಇದೆ. ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ತುಂಬ ತೆಳ್ಳಗೆ ಸ್ಲೈಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ತೆಳ್ಳಗೆ ಈ ಥರ ಕಟ್ ಮಾಡ್ತಾಯಿದ್ದೀನಿ ಎಲ್ಲ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಟಾಗಿದೆ. ಒಂದೇ ಸೈಜಲ್ಲಿ ತೆಳ್ಳಗೆ ಕಟ್ ಮಾಡಿದ್ದೀನಿ. ಫುಲ್ ತೆಳ್ಳಗೆ ಮಾಡಿ ಕಟ್ ಮಾಡಿದ್ದೀನಿ. ಈಗ ಸಾಲ್ಟ್ ಹಾಕ್ಕೊಳ್ತೀನಿ ಟೇಸ್ಟಿಗೆ ಬೇಕಾದಷ್ಟು. ಆಮೇಲೆ ಸ್ವಲ್ಪ ಪೆಪ್ಪರ್ ಮಿಕ್ಸ್ ಮಾಡುವ ಇದನ್ನು. ಈಗ 1-2 ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಒಂದು ಮೊಟ್ಟೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋ. ಉಪ್ಪೇನು ಬೇಡ, ಉಪ್ಪು ಹಾಕಿದ್ದೀವಲ್ಲ ನಾವು. ಈಗ ಇದನ್ನು ಅದ್ರ ಜೊತೆ ಮಿಕ್ಸ್ ಕಲಿಸ್ಕೊಳ್ಳೋ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಲಾಸ್ಟಿಗೆ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರ್ ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡುವ ಇದನ್ನು. ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಬಿಡು. ಕಾದಿದೆ. ಈಗ ಒಂದೊಂದೇ ಪೀಸ್ ಬಿಟ್ಬಿಡ್ತೀನಿ. ಇದು ಎಲ್ಲ ಬಿಟ್ಟಿದ್ದೀನಿ. ಬೇಗ ಕಾಯ್ತಿದೆ, ತೆಳ್ಳಗೆ ಮಾಡಿರೋದ್ರಿಂದ ತಿನ್ನಲಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ. ಸ್ಟಾರ್ಟರ್ ಆಗಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಸಾಕು ನೋಡಿ, ಕಾದಿದೆ. ಈಗ ತೆಗೆದು ಬಿಡ್ತೀನಿ. ಇಷ್ಟು ಕಾದರೆ ಸಾಕು. ಇನ್ನೊಂದು ಟ್ರಿಪ್ಪು ಬಿಟ್ಟಿದ್ದೀನಿ. ಈಗ ಮೊದಲು ಕರೆದಿದ್ದೀರಿ ನೋಡಿ, ಇದ್ರ ಜೊತೆನೇ ಹಾಕ್ತೀನಿ. ಈಗ ತೆಗೆದುಬಿಡ್ತೀನಿ. ಇನ್ನು ಒಂದು ಸಲ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಲ್ಲ ತೆಗೆದಿದ್ದೀನಿ. ಈಗ ನೋಡಿ, ಒಂದು 7-8 ಬೆಳ್ಳುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 4 ಒಣಮೆಣಸು ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ, ಅರ್ಧ
ಅರ್ಧ ನೀರುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್, ಒಂದು 2 ಸ್ಪೂನಷ್ಟು ಟೊಮೆಟೊ ಸಾಸ್, ಈಗ ಫ್ರೈ ಮಾಡಿದಂಥ ಚಿಕನ್ ಇದೆ ನೋಡಿ, ಅದನ್ನು ಹಾಕ್ತೀವಿ. ಒಂದು ಸ್ವಲ್ಪ ಹೊತ್ತು ಮಸಾಲೆಯಲ್ಲಿ ತಿರ್ಸುವ. ಮಸಾಲೆ ಎಲ್ಲ ಕರೆಕ್ಟಾಗಿ ಚಿಕನಿಗೆ ಅಂಟ್ಕೊಳ್ಳೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೇಲಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಡ್ರ್ಯಾಗನ್ ಚಿಕನ್ ರೆಡಿ ಆಯಿತು ನೋಡಿ. ತುಂಬ ಟೇಸ್ಟ್ ಆಗುತ್ತೆ ಇದು, ತಿನ್ನಲಿಕ್ಕೂ ತುಂಬ ರುಚಿ. ಮಕ್ಕಳಿಗೂ ಅಷ್ಟೇ ಆರಾಮಲ್ಲಿ ತಿಂತಾರೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು.